Clause 10 Pair of linear equations in two variables. Exercise 3.3 ಫಸ್ಟ್ ಮೇನಲ್ಲಿ ನಾವು ಈಗಾಗಲೇ ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಸೆಕೆಂಡ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಮೇನ್ ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ದ ಎಲಿಮಿನೇಷನ್ ಮೆಥಡ್ ಆ್ಯಂಡ್ ದ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಇದರ ಮೀನಿಂಗ್ ಇಷ್ಟೇ, ಅವ್ರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳನ್ನು ಎಲಿಮಿನೇಷನ್ ಮೆಥಡ್ ಮತ್ತು ಸಬ್ಸ್ಟಿಟ್ಯೂಷನ್ ಮೆಥಡ್ ಎರಡೂ ಮೆಥಡಿಂದ ನಾವು ಸಾಲ್ವ್ ಮಾಡಬೇಕಾಗಿದೆ. ಓಕೆ, ಫಸ್ಟ್ ಈಗ ಎಲಿಮಿನೇಷನ್ ಮೆಥಡಿಂದ ನಾವು ಸಾಲ್ವ್ ಮಾಡೋಣ. ಅದಕ್ಕೋಸ್ಕರ ಅವ್ರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬರ್ಕೊಳ್ಳೋಣ. ಫಸ್ಟ್ ಲೀನಿಯರ್ ಈಕ್ವೇಷನ್ 3x ಪ್ಲಸ್ 4y ಈಸ್ ಈಕ್ವಲ್ ಟು 10 ಇದೆ. ಇದನ್ನು ಈಕ್ವೇಷನ್ 1 ಅಂತ ತಗೊಳ್ತೀನಿ. ಸೆಕೆಂಡ್ ಲೀನಿಯರ್ ಈಕ್ವೇಷನ್ 2x ಮೈನಸ್ 2y ಈಸ್ ಈಕ್ವಲ್ ಟು 2 ಇದೆ. ಇದನ್ನು ನಾನು ಈಕ್ವೇಷನ್ 2 ಅಂತ ತಗೊಳ್ತೀನಿ. ಇದನ್ನು ಎಲಿಮಿನೇಷನ್ ಮೆಥಡಿಂದ ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ವೇರಿಯಬಲ್ಗಳ ಕೋಎಫಿಷಿಯೆಂಟ್ಗಳನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ನಮಗೆ ವೇರಿಯಬಲ್ ಎಕ್ಸ್ ಮತ್ತು ವೈ ಇದೆ ಅಲ್ವಾ, ಇವುಗಳ ಕೋಎಫಿಷಿಯೆಂಟ್ಗಳನ್ನು ನೋಡಬೇಕು. ಹಾಗಾದರೆ ಎಕ್ಸಿನ ಕೋಎಫಿಷಿಯೆಂಟನ್ನು ನೋಡೋದಾದರೆ ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿ ಎಕ್ಸಿನ ಕೋಎಫಿಷಿಯೆಂಟು +3 ಇದೆ. ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿ +2 ಇದೆ. ಅಂದರೆ ಎಕ್ಸಿನ ಕೋಎಫಿಷಿಯೆಂಟು +3 +2 ಡಿಫ್ರೆಂಟ್ ಕೋಎಫಿಷಿಯೆಂಟ್ಗಳು ಬಂದಿದೆ ಇಲ್ಲಿ. ಈಗ ಏನು ಮಾಡೋಣ, ವೈನ ಕೋಎಫಿಷಿಯೆಂಟ್ಗಳನ್ನು ನೋಡೋಣ. ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿ ವೈನ ಕೋಎಫಿಷಿಯೆಂಟು +4 ಇದೆ. ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿ ವೈನ ಕೋಎಫಿಷಿಯೆಂಟು -2 ಇದೆ. ಅಂದರೆ +4 ಮತ್ತು -2 ಬಂದಿದೆ ವೈನ ಕೋಎಫಿಷಿಯೆಂಟು. ಇಲ್ಲೂ ಸಹ ಏನಾಗಿದೆ, ಡಿಫ್ರೆಂಟ್ ಬಂದಿದೆ. ನೋಡಿ, ನಮಗೆ ಕೋಎಫಿಷಿಯೆಂಟ್ಗಳು ಡಿಫ್ರೆಂಟ್ ಬಂದಾಗ ಎಕ್ಸ್ ಅಥವಾ ವೈ ವೇರಿಯಬಲ್ನ ನಮಗೆ ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾದರೆ ಎಲಿಮಿನೇಷನ್ ಮೆಥಡ್ ಅಂದರೆ ಇಷ್ಟೇ, ನಮಗೆ ವೇರಿಯಬಲ್ 2 ಇರುತ್ತಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ವೇರಿಯಬಲ್ನ ನಾವೇನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಯಾವಾಗ ಆಗುತ್ತಪ್ಪ ಅಂತ ಹೇಳಿದರೆ ಕೋಎಫಿಷಿಯೆಂಟ್ಗಳು ಸೇಮ್ ಇದ್ದು ಮತ್ತು ಅವುಗಳ ಸೈನ್ಗಳು ಡಿಫ್ರೆಂಟ್ ಇದೆ, ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಆದರೆ ಇಲ್ಲೇನಾಗಿದೆ, ಕೋಎಫಿಷಿಯೆಂಟ್ಗಳು ಡಿಫ್ರೆಂಟ್ ಆಗಿರೋದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಬರೋಲ್ಲ. ಹಾಗಾದರೆ ಕೋಎಫಿಷಿಯೆಂಟ್ಗಳು ಡಿಫ್ರೆಂಟ್ ಇದ್ದಾಗ ಏನು ಮಾಡಬೇಕು ಅಂದರೆ ಕೋಎಫಿಷಿಯೆಂಟ್ಗಳನ್ನು ಸೇಮ್ ಬರುವ ಹಾಗೆ ಮಾಡ್ಕೋಬೇಕು. ಕೋಎಫಿಷಿಯೆಂಟನ್ನು ಸೇಮ್ ಬರುವ ಹಾಗೆ ಮಾಡ್ಕೋಬೇಕು ಅಂದರೆ ನಾವು ಫಸ್ಟಿಗೆ ಈ ಎಕ್ಸ್ ಮತ್ತು ವೈಯಲ್ಲಿ ಯಾವ ವೇರಿಯಬಲನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು. ನಾವು ಕ್ವಶನ್ ನಂಬರ್ ಫಸ್ಟಲ್ಲಿ ವೇರಿಯಬಲ್ ವೈಯನ್ನು ಕ್ಯಾನ್ಸಲ್ ಮಾಡಿದ್ವಿ. ಹಾಗಾಗಿ ಈ ಪ್ರಾಬ್ಲಮಲ್ಲಿ ವೇರಿಯಬಲ್ ಎಕ್ಸನ್ನು ಕ್ಯಾನ್ಸಲ್ ಮಾಡುವಾಗೆ ಮಾಡ್ಕೊಳ್ಳೋಣ. ಹಾಗಾದರೆ ನಾನು ಎಕ್ಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದರೆ ನೋಡಿ, ಫಸ್ಟ್ ಲೀನಿಯರ್ ಈಕ್ವೇಷನ್ ಎಕ್ಸಿನ ಕೋಎಫಿಷಿಯೆಂಟು 3 ಇದೆಯಲ್ಲ, ಈ 3ಯನ್ನು ಸೆಕೆಂಡ್ ಲೀನಿಯರ್ ಈಕ್ವೇಷನ್ಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿ ಎಕ್ಸಿನ ಕೋಎಫಿಷಿಯೆಂಟ್ ಏನಿದೆ 2 ಇದೆಯಲ್ಲ, ಇದನ್ನು ಫಸ್ಟ್ ಲೀನಿಯರ್ ಈಕ್ವೇಷನ್ಗೆ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಎಕ್ಸ್ ವೇರಿಯಬಲ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ಲೀನಿಯರ್ ಈಕ್ವೇಷನ್ನ ಎಕ್ಸಿನ ಕೋಎಫಿಷಿಯೆಂಟ್ 3 ಇದೆಯಲ್ಲ, ಇದನ್ನು ಸೆಕೆಂಡ್ ಲೀನಿಯರ್ ಈಕ್ವೇಷನ್ಗೆ ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿ ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿರುವಂಥ ಎಕ್ಸಿನ ಕೋಎಫಿಷಿಯೆಂಟನ್ನು ಫಸ್ಟ್ ಲೀನಿಯರ್ ಈಕ್ವೇಷನ್ಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಈ 2ಅನ್ನು ಮಲ್ಟಿಪ್ಲೈ ಮಾಡೋಣ. 2 3s 6x ಪ್ಲಸ್ಸಿಗೆ ಪ್ಲಸ್ ಬರ್ಕೊಳ್ತೀನಿ. 2 4s 8y ಈಸ್ ಈಕ್ವಲ್ ಟು 2 10s 20. ಇದನ್ನು ನಾನು ಈಕ್ವೇಷನ್ 3 ಅಂತ ತೊಗೊಳ್ತೀನಿ. ಓಕೆ, 3ಅನ್ನು ಸೆಕೆಂಡ್ ಲೀನಿಯರ್ ಈಕ್ವೇಷನ್ ಮಲ್ಟಿಪ್ಲೈ ಮಾಡೋಣ. 3 2s 6x ಮೈನಸ್ಸಿಗೆ ಮೈನಸ್ ಬರೀತೀನಿ. 3 2s 6y ಈಸ್ ಈಕ್ವಲ್ ಟು 3 2s 6 ಬಂತು. ಇದನ್ನು ಈಕ್ವೇಷನ್ 4 ಅಂತ ನಾನು ತೊಗೊಳ್ತೀನಿ. ಓಕೆ, ಈಗ ಏನು ಮಾಡಬೇಕು, ನಾನು ಎಕ್ಸನ್ನು ಎಲಿಮಿನೇಟ್ ಅಂದರೆ ಕ್ಯಾನ್ಸಲ್ ಮಾಡಬೇಕು ಅಲ್ವಾ. ಹಾಗಾದರೆ ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನೋಡಿ, ಇಲ್ಲೇನಿದೆ, +6x ಇದೆ, ಇಲ್ಲೂ +6x ಇದೆ. ನೋಡಿ, ಇದನ್ನು ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿದರೆ ಈ ಎರಡೂ ಟರ್ಮ್ಗಳಿಗೂ ಸೈನ್ ಏನು ಬಂದಿದೆ, ಸೇಮ್ ಬಂದಿದೆ. ಪ್ಲಸ್ ಅಂತ ಬಂದಿದೆ. ಸೇಮ್ ಸೈನ್ ಇತ್ತು ಅಂದರೆ ನಾವು ಅಡಿಷನ್ ಮಾಡಬೇಕು. ಹಾಗಾದರೆ ಇದನ್ನು ನಾವು ಎಲಿಮಿನೇಟ್ ಮಾಡೋಕ್ಕೆ ಬರೋಲ್ಲ, ಅಂದರೆ ಕ್ಯಾನ್ಸಲ್ ಮಾಡೋದಕ್ಕೆ ಬರೋಲ್ಲ. ಇಂಥ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸೆಕೆಂಡ್ ಲೀನಿಯರ್ ಈಕ್ವೇಷನ್ ಇದೆಯಲ್ಲ, ಇವುಗಳ ಸೈನನ್ನು ಚೇಂಜ್ ಮಾಡಿಬಿಟ್ರೆ ನಾವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ನೋಡಿ, ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿ ಫಸ್ಟ್ ಟರ್ಮು 6x ಇದೆ ಅಲ್ವಾ, ಸೈನ್ ಏನಿದೆ ಪ್ಲಸ್ ಇದೆ. ಹಾಗಾದರೆ ಇದನ್ನು ಚೇಂಜ್ ಮಾಡ್ತೀನಿ, ಮೈನಸ್ ಅಂತ ಮಾಡ್ತೀನಿ. ಪ್ಲಸ್ ಇರೋದು ಮೈನಸ್ ಆಯಿತು, ಮೈನಸ್ ಇರೋದು ಏನಾಗುತ್ತೆ,
ಪ್ಲಸ್ ಆಗುತ್ತೆ. ಇಲ್ಲಿ 6ಗೆ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಇರೋದು ಮೈನಸ್ ಆಗೋಯಿತು. ಓಕೆ, ಈಗ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ನಾವು ಒಂದು ಸರಿ ಸೈನನ್ನು ಚೇಂಜ್ ಮಾಡಿದ್ವಿ ಅಂತ ಹೇಳಿದರೆ ನಾವು ಹಳೆಯ ಸೈನ್ಗಳನ್ನು ನಾವು ನೋಡೋಂಗಿಲ್ಲ, ಚೇಂಜ್ ಮಾಡಿರೋ ಸೈನ್ಗಳನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿ ಸೈನು ಪ್ಲಸ್ ಇದೆ, ಇಲ್ಲೇನಾಯಿತು ಚೇಂಜ್ ಆಗಿದ್ದು ಮೈನಸ್ ಇದೆ, ಅಂದರೆ 6x ಸೆಕೆಂಡ್ ಲೀನಿಯರ್ ಈಕ್ವೇಷನ್ 6x ಸೈನ್ ಏನಾಗಿರುತ್ತೆ ಮೈನಸ್ ಆಗಿರುತ್ತೆ. ಇಲ್ಲಿ ಪ್ಲಸ್ 6x ಇದೆ, ಇಲ್ಲಿ ಮೈನಸ್ 6x ಇದೆ, ಹಾಗಾದರೆ ಇದೇನಾಯಿತು ಕ್ಯಾನ್ಸಲ್ ಆಗೋಯಿತು. ಓಕೆ, ನೆಕ್ಸ್ಟ್ ಬಂದರೆ 8y ಸೈನು ಪ್ಲಸ್ ಇದೆ, 6y ಸೈನು ಚೇಂಜ್ ಆಗಿದೆಯಲ್ವಾ ಪ್ಲಸ್ ಇದೆ, ಎರಡಕ್ಕೂ ಪ್ಲಸ್ ಪ್ಲಸ್ ಸೇಮ್ ಸೈನ್ ಇದೆ ಅಂದರೆ ಅಡಿಷನ್ ಆಗುತ್ತೆ. 8ಗೆ 6ಅನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ 14y ಬರುತ್ತೆ. ಈ 6 ಮತ್ತು 8ಅಲ್ಲಿ ಯಾವುದು ಬಿಗ್ಗರ್ ನಂಬರ್ ಅಂದರೆ 8 ಬಿಗ್ಗರ್ ಆಗಿದೆ, ಹಾಗಾದರೆ 8ನ ಸೈನ್ ಏನಿದೆ ಪ್ಲಸ್ ಇದೆ, ಪ್ಲಸ್ 14y ಆಗೋಯಿತು ಈಸ್ ಈಕ್ವಲ್ ಟು ನೋಡಿ 20ನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, 6ನ ಸೈನ್ ಏನಿದೆ ಚೇಂಜ್ ಮಾಡೀವಿ ಅಲ್ವಾ ನಾವು ಮೈನಸ್ ಇದೆ ಅಲ್ವಾ, ಪ್ಲಸ್ಸು ಮೈನಸ್ಸು ಅಂದರೆ ಏನು ಬಂತು ಡಿಫ್ರೆಂಟ್ ಸೈನ್ ಅಂದರೆ ಸಬ್ಟ್ರಾಕ್ಷನ್ ಅಲ್ವಾ. 20ಯಲ್ಲಿ 6ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ 14 ಬರುತ್ತೆ, 20 ಬಿಗ್ಗರ್ ಆಗಿರೋದ್ರಿಂದ ಅದರ ಸೈನು ಪ್ಲಸ್ ಬರುತ್ತೆ. ಓಕೆ, ವೈನ ವ್ಯಾಲ್ಯೂ ಬೇಕಲ್ವಾ, ಹಾಗಾಗಿ 14ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. y ಈಸ್ ಈಕ್ವಲ್ ಟು ಇಲ್ಲಿ 14 ಇದೆ ನೋಡಿ, 14 ಮತ್ತು ವೈನ ನಡುವೆ ಇಂಟು ಇರೋದ್ರಿಂದ 14ಅನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ ಇಂಟು ಇರೋದು ಡಿವೈಡ್ ಬೈ 14 ಆಯಿತು. 14 1 14 14 1 14 ಕ್ಯಾನ್ಸಲ್ ಆಗೋಯಿತು. ಹಾಗಾದರೆ ವೈನ ವ್ಯಾಲ್ಯೂ ಎಷ್ಟು ಬಂತು 1 ಡಿವೈಡ್ ಬೈ 1 ಅಂದರೆ ಆನ್ಸರ್ 1 ಆಯಿತು, ವೈನ ವ್ಯಾಲ್ಯೂ 1 ಸಿಕ್ಕೋಯಿತು. ಹೀಗೆ ಮಾಡೋಣಪ್ಪ ಅಂತೇಳಿದರೆ ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 1 ಇನ್ ಈಕ್ವೇಷನ್. ನೋಡಿ ನಮಗೆ 4 ಈಕ್ವೇಷನ್ ಇದೆ, ನಾನು ಈಗಾಗಲೇ ಹೇಳಿದ್ದೀನಿ ಈಕ್ವೇಷನ್ 3 ಮತ್ತು ಈಕ್ವೇಷನ್ 4ಅನ್ನು ನೀವು ತಗೊಳಕ್ಕೆ ಹೋಗಬೇಡಿ ಅಂತ. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಇವೆರಡರಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ನ ನಾನು ತೊಗೋಬೇಕು. ನೋಡಿ ಎರಡನ್ನು ನೋಡಿದರೆ ಎರಡು ಸೇಮ್ ಇದೆ, ಅದಕ್ಕೋಸ್ಕರ ಈಕ್ವೇಷನ್ 1ಅನ್ನೇ ನಾನು ತೊಗೊಳ್ತೀನಿ. ಈಕ್ವೇಷನ್ 1 ಏನಿದೆ 3x ಪ್ಲಸ್ 4y ಈಸ್ ಈಕ್ವಲ್ ಟು 10 ಇದೆ. ಓಕೆ, ಹೀಗೆ ಮಾಡೋಣ, y ವ್ಯಾಲ್ಯೂ 1ಅನ್ನು ಸಬ್ಸ್ಟಿಟ್ಯೂಷನ್ ಮಾಡಬೇಕು. 3x ಪ್ಲಸ್ ಓರ್ ವೈ ಇದೆಯಲ್ಲ, ವೈ ವ್ಯಾಲ್ಯೂ ಏನು ಬಂದಿದೆ 1 ಅಲ್ವಾ, 1 ಅಂತ ಹಾಕ್ಕೊಳ್ತೀನಿ ಈಸ್ ಈಕ್ವಲ್ ಟು 10 ಆಯಿತು. 3x ಪ್ಲಸ್ 4 1 4 ಈಸ್ ಈಕ್ವಲ್ ಟು 10 ಆಯಿತು. ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ ಪ್ಲಸ್ 4ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 3x ಈಸ್ ಈಕ್ವಲ್ ಟು 10 ಪ್ಲಸ್ 4 ಆ ಸೈಡಿಗೆ ಟ್ರಾನ್ಸ್ಫರ್ ಆದರೆ ಮೈನಸ್ 4 ಆಗುತ್ತೆ. 3x ಈಸ್ ಈಕ್ವಲ್ ಟು 10ನ ಸೈನು ಪ್ಲಸ್ ಇದೆ, 4ನ ಸೈನು ಮೈನಸ್ ಇದೆ, ಪ್ಲಸ್ಸು ಮೈನಸ್ಸು ಅಂದರೆ ಸಬ್ಟ್ರಾಕ್ಷನ್ನು. 10ನಲ್ಲಿ 4ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 6 ಬರುತ್ತೆ, 10 ಬಿಗ್ಗರ್ ಆಗಿರೋದ್ರಿಂದ ಇದು ಸೈನ್ ಪ್ಲಸ್ 6 ಆಯಿತು. ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 3ಅನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 6 ನೋಡಿ, 3 ಮತ್ತು ಎಕ್ಸಿನ ನಡುವೆ ಇಂಟು ಇರೋದ್ರಿಂದ ಡಿವೈಡ್ ಬೈ 3 ಆಯಿತು. ಡಿವೈಡ್ ಆದರೆ ಡಿವೈಡ್ ಮಾಡಿ, 3 1 3 3 2 6 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 2 ಬಂದೋಯಿತು. ನೋಡಿ y ವ್ಯಾಲ್ಯೂ 1 ಬಂದಿದೆ, ಎಕ್ಸ್ ವ್ಯಾಲ್ಯೂ 2 ಬಂದಿದೆ. ಇದನ್ನೇನು ನಾನು ಸಾಲ್ವ್ ಮಾಡಿದೆ ಇದೇ ಏನಾಗಿದೆ ಎಲಿಮಿನೇಷನ್ ಮೆಥಡ್ ಆಗಿದೆ. ಓಕೆ, ಹೀಗೆ ಮಾಡೋಣ. ಇದೇ ಸೇಮ್ ಪ್ರಾಬ್ಲಮನ್ನು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ನಾವು ಸಾಲ್ವ್ ಮಾಡೋಣ. ಅದಕ್ಕೋಸ್ಕರ ಇಲ್ಲಿರೋ ಲೀನಿಯರ್ ಈಕ್ವೇಷನ್ನ ಬರ್ಕೊಳ್ಳೋಣ. 3x ಪ್ಲಸ್ 4y ಈಸ್ ಈಕ್ವಲ್ ಟು 10 ಇದೆ, ಇದನ್ನು ಈಕ್ವೇಷನ್ 1 ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಲೀನಿಯರ್ ಈಕ್ವೇಷನ್ 2x ಮೈನಸ್ 2y ಈಸ್ ಈಕ್ವಲ್ ಟು 2 ಇದೆಯಲ್ಲ, ಇದನ್ನು ಈಕ್ವೇಷನ್ 2 ಅಂತ ತೊಗೊಳ್ತೀನಿ. ನಾವು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡಬೇಕಾಗಿರೋದ್ರಿಂದ ಫ್ರಮ್ ಈಕ್ವೇಷನ್ 1ಅನ್ನು ತೊಗೊಳ್ತಾ ಇದ್ದೀನಿ. 3x ಪ್ಲಸ್ 4y ಈಸ್ ಈಕ್ವಲ್ ಟು 10 ನೋಡಿ, ಈ ಏನು ಕಾಣಿಸ್ತಿದೆ ಲೀನಿಯರ್ ಈಕ್ವೇಷನ್ ಇದೆಯಲ್ಲ, ಇದನ್ನು ಇನ್ ಟರ್ಮ್ಸ್ ಆಫ್ y ಆಗಿ ಬರ್ಕೊಳ್ಳೋಣ. ಅದಕ್ಕೋಸ್ಕರ ಏನು ಮಾಡ್ತೀನಿ ಪ್ಲಸ್ 4yಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 3x ಹಾಗೇ ಇರುತ್ತೆ, 10 ಸಹ ಹಾಗೆ ಇರುತ್ತೆ. ಪ್ಲಸ್ 4yಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಪ್ಲಸ್ ಇರೋದೇನಾಯಿತು ಮೈನಸ್ 4y ಆಗುತ್ತೆ. ನನಗೆ ಎಕ್ಸಿನ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 3ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 10 ಮೈನಸ್ 4y ನೋಡಿ, 3 ಮತ್ತು ಎಕ್ಸಿನ ನಡುವೆ ಇಂಟು ಇರೋದ್ರಿಂದ ಡಿವೈಡ್ ಬೈ 3 ಆಗೋಯಿತು. ನನಗೇನಾಯಿತು ಎಕ್ಸಿನ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ y ಆಗಿ ಬಂದಿದೆ, ಹಾಗಾಗಿ ಇದನ್ನು ಈಕ್ವೇಷನ್ 3 ಅಂತ ತೊಗೊಳ್ತೀನಿ. ಸಬ್ಸ್ಟಿಟ್ಯೂಟ್ x is equal to 10 minus 4y divided by 3 in ಈಕ್ವೇಷನ್ ನೋಡಿ, ಈಕ್ವೇಷನ್ 1ಅನ್ನು ತೊಗೊಂಡು ನಾನು ಎಕ್ಸಿನ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಕೊಂಡಿರೋದ್ರಿಂದ ಎಕ್ಸ್ ವ್ಯಾಲ್ಯೂವನ್ನು ಈಕ್ವೇಷನ್ 2ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಕ್ವೇಷನ್ 2ಅನ್ನು ಬರ್ಕೊಳ್ಳೋಣ. 2x ಮೈನಸ್ 2y
ಈಸ್ ಈಕ್ವಲ್ ಟು 2 ಅಲ್ವಾ. ಓಕೆ, 2 ಅನ್ನು ಹಾಗೆ ಬರ್ಕೊಳ್ತೀನಿ. ಎಕ್ಸಿನ ವ್ಯಾಲ್ಯೂ ಏನಿದೆ ಅದನ್ನು ಬರ್ಕೊಳ್ಳೋಣ. ಎಕ್ಸಿನ ವ್ಯಾಲ್ಯೂ 10 ಮೈನಸ್ 4y ಡಿವೈಡ್ ಬೈ 3 ಮೈನಸ್ 2y ಈಸ್ ಈಕ್ವಲ್ ಟು 2 ಇದೆ. ಓಕೆ ನೋಡಿ, 2 ಮತ್ತು 3 ಇದೆ ಅಲ್ಲ, ನ್ಯೂಮರೇಟ್ರಲ್ಲಿ 2 ಇದೆ, ಡಿನಾಮಿನೇಟರ್ 3 ಇದೆ. ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಆಗೋದಿಲ್ಲ. ಅದಕ್ಕೆ ಏನು ಮಾಡೋಣ, ಈ 2 ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. 2 ಟೆನ್ಸ 20. 2ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 2 4 8y ಡಿವೈಡ್ ಬೈ 3 ಮೈನಸ್ 2y ಈಸ್ ಈಕ್ವಲ್ ಟು 2 ಆಗೋಯಿತು. ಓಕೆ, ಇಲ್ಲಿ 2y ಇದೆಯಲ್ಲ, ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ ಡಿನಾಮಿನೇಟ್ರಲ್ಲಿ 1 ಇರುತ್ತೆ. ನೋಡಿ, ಇದು ಅಬ್ಸರ್ವ್ ಮಾಡಿದರೆ ಇದಿಷ್ಟು ಒಂದು ಫ್ರ್ಯಾಕ್ಷನ್ ಆಯಿತು, ಇದು ಇನ್ನೊಂದು ಫ್ರ್ಯಾಕ್ಷನ್ ಆಯಿತು. ಡಿನಾಮಿನೇಟರ್ ಇರೋ ನಂಬರಿಗೆ ಏನು ಮಾಡೋಣ, ಎಲ್ ಸಿ ಎಮ್ ಅಂತ ತಗೊಂಡು ಇದನ್ನು ಸಾಲ್ವ್ ಮಾಡೋಣ. 3 ಮತ್ತು 1ಗೆ ಎಲ್ ಸಿ ಎಮ್ಮು 3 ಬರುತ್ತೆ. ಓಕೆ, ಇಲ್ಲಿ ಡಿನಾಮಿನೇಟರ್ 3 ಇದೆಯಲ್ಲ, 3 ಎಷ್ಟು? 3 1 3 ಆಗಿರುತ್ತೆ. ಹಾಗಾಗಿ ಹೋಲ್ ನ್ಯೂಮರೇಟರ್ಗೂ ಸಹ ಇಂಟು 1 ಮಾಡೋಣ. 1 ಎಷ್ಟೇ 3 ಬರುತ್ತೆ, 1 3 3. ಹಾಗಾಗಿ ನ್ಯೂಮರೇಟರ್ಗೂ 3 ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸಾಲ್ವ್ ಮಾಡೋಣ ಇದನ್ನು. ನೋಡಿ, 1 20 20 ಮೈನಸ್ 1 8 8y ಮೈನಸ್ಸಿಗೆ ಮೈನಸ್ 3 2 6y ಈಸ್ ಈಕ್ವಲ್ ಟು 2 ಬಂತು. ಓಕೆ, ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೋಡಿ, ವೇರಿಯಬಲ್ y ಮತ್ತು ಇಲ್ಲೂ ವೇರಿಯಬಲ್ y ಸೇಮ್ ವೇರಿಯಬಲ್ ಇತ್ತು ಅಂದರೆ ಅದು ಲೈಟ್ ಟರ್ಮ್ಸ್ ಆಗಿರುತ್ತೆ. ಹಾಗಾದರೆ ಇದನ್ನು ಸಾಲ್ವ್ ಮಾಡೋಣ. 20 20 ಬರೀತೀನಿ. ನೋಡಿ, 8y ಸೈನು ಮೈನಸ್ ಇದೆ, 6y ಸೈನು ಮೈನಸ್ ಇದೆ, ಎರಡಕ್ಕೂ ಮೈನಸ್ಸು ಸೇಮ್ ಸೈನ್ ಇದೆ ಅಂದರೆ ಏನು, ಅಡಿಷನನ್ನು ಮಾಡಬೇಕಾಗುತ್ತೆ. ಓಕೆ, 8ಗೆ 6 ಆ್ಯಡ್ ಮಾಡಿದರೆ 14 ಬರುತ್ತೆ. ವೇರಿಯಬಲ್ y ಅನ್ನು ಹಾಗೆ ಬರಿತೀನಿ. 8 ಬಿಗ್ಗರ್ ಆಗಿದೆ, 8 ಮತ್ತು 6ಅಲ್ಲಿ 8 ಬಿಗ್ಗರ್ ಆಗಿದೆ. 8ನ ಸೈನ್ ಮೈನಸ್ ಇರೋದ್ರಿಂದ ಮೈನಸ್ 14y ಬರುತ್ತೆ ಡಿವೈಡ್ ಬೈ 3 ಈಸ್ ಈಕ್ವಲ್ ಟು 2 ಆಗೋಯಿತು. ನನಗೆ y ವ್ಯಾಲ್ಯೂ ಬೇಕಾಗಿದೆ, ಹಾಗಾಗಿ ಡಿವೈಡ್ ಬೈ 3 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 20 ಮೈನಸ್ 14y ಈಸ್ ಈಕ್ವಲ್ ಟು 2 ಡಿವೈಡ್ ಬೈ 3 ಇರೋದನ್ನ ಆ ಸೈಡಿಗೆ ಕಳಿಸಿದ ತಕ್ಷಣ ಇಂಟು 3 ಆಗೋಯಿತು. 20 ಮೈನಸ್ 14y ಈಸ್ ಈಕ್ವಲ್ ಟು 2 3 6 ಬಂತು. y ವ್ಯಾಲ್ಯೂ ಬೇಕು, yನ ವ್ಯಾಲ್ಯೂ ಏನಾಗಿದೆ, ನೆಗೆಟಿವ್ ಆಗಿದೆ. ಹಾಗಾದರೆ y ವ್ಯಾಲ್ಯೂ ಪಾಸಿಟಿವ್ ಇರಬೇಕಲ್ವಾ, ಅದಕ್ಕೋಸ್ಕರ y-ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿ 6ಅನ್ನು ಈ ಸೈಡಿಗೆ ತೊಗೊಂಡ್ಬರ್ತೇನೆ. ನೋಡಿ, 20 6ನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಇರೋದು ಈ ಸೈಡ್ ಬಂದರೆ ಏನಾಯಿತು, ಮೈನಸ್ 6 ಆಯಿತು. ಈಸ್ ಈಕ್ವಲ್ ಟು ಪ್ಲಸ್ ಇರೋದು ಆ ಸೈಡ್ ಹೋದರೆ ಇದು ಮೈನಸ್ ಇದೆ ಅಲ್ವಾ, ಮೈನಸ್ 14y-ಅನ್ನು ಆ ಸೈಡಿಗೆ ಕಳಿಸಿದ್ರೆ ಪ್ಲಸ್ 14y ಆಗುತ್ತೆ. ನೋಡಿ, 20ನ ಸೈನು ಪ್ಲಸ್ ಇದೆ, 6ನ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಇದ್ದರೆ ಸಬ್ಟ್ರಾಕ್ಷನ್. 20ಯಲ್ಲಿ 6 ಹೋದರೆ 14 ಬರುತ್ತೆ. 20 ಬಿಗ್ಗರ್ ಆಗಿರೋದ್ರಿಂದ ಪ್ಲಸ್ 14 ಬಂತು ಈಸ್ ಈಕ್ವಲ್ ಟು 14y ಇದೆ. ನನಗೆ y ವ್ಯಾಲ್ಯೂ ಬೇಕಲ್ವಾ, 14ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 14 ನೋಡಿ, 14 ಮತ್ತು y ನಡುವೆ ಇಂಟು ಇದೆ, ಇಂಟು ಇರೋದು ಈ ಸೈಡ್ ಬಂದರೆ ಡಿವೈಡ್ ಬೈ 14 ಆಯಿತು ಈಸ್ ಈಕ್ವಲ್ ಟು y. ಡಿವೈಡ್ ಆಗುತ್ತಾ, ಎಸ್ ಡಿವೈಡ್ ಆಗುತ್ತೆ. 14 1 14 14 1 14 ಬಂತು. 1 ಡಿವೈಡ್ ಬೈ 1 ಅಂದರೆ 1 ಆನ್ಸರ್ ಆಯಿತು ಈಸ್ ಈಕ್ವಲ್ ಟು y. ದೇರ್ಫೋರ್ y ಈಸ್ ಈಕ್ವಲ್ ಟು 1 ಆಯಿತು. ನಮಗೆ y ವ್ಯಾಲ್ಯೂ ಸಿಕ್ತು. ಈಗ ಏನು ಮಾಡೋಣಪ್ಪ ಅಂತೇಳಿದರೆ, ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 1 ಇನ್ ಈಕ್ವೇಷನ್ 3. ಈಕ್ವೇಷನ್ 3ಯಲ್ಲಿ y ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ಓಕೆ, ಈಕ್ವೇಷನ್ 3 ಏನಿದೆಯಪ್ಪ ಅಂತೇಳಿದರೆ, x ಈಸ್ ಈಕ್ವಲ್ ಟು 10 ಮೈನಸ್ 4y ಡಿವೈಡ್ ಬೈ 3 ಇದೆ. ಓಕೆ, ಇದರಲ್ಲಿ ಏನು ಮಾಡೋಣ, y ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ಈಸ್ ಈಕ್ವಲ್ ಟು 10 ಮೈನಸ್ 4, y ವ್ಯಾಲ್ಯೂ ಏನು 1 ಡಿವೈಡ್ ಬೈ 3 ಎಕ್ಸ್ ಈಸ್ ಈಕ್ವಲ್ ಟು 10ಗೆ 10 ಬರಿತೀನಿ. ಮೈನಸ್ 4 1 4 ಡಿವೈಡ್ ಬೈ 3 ಈಸ್ ಈಕ್ವಲ್ ಟು 10ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಅಂದರೆ ಸಬ್ಟ್ರಾಕ್ಷನ್ನು. 10ಅಲ್ಲಿ 4 ಹೋದರೆ 6 ಬರುತ್ತೆ. 10 ಬಿಗ್ಗರ್ ಆಗಿರೋದ್ರಿಂದ ಸೈನ್ ಪ್ಲಸ್ಸು, ಆನ್ಸರ್ ಪ್ಲಸ್ 6 ಆಯಿತು ಡಿವೈಡ್ ಬೈ 3. ಡಿವೈಡ್ ಆಗುತ್ತಾ, ಎಸ್ ಆಗುತ್ತೆ. 3 1 3 3 2 6 ಆಗುತ್ತೆ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 2 ಆಗೋಯಿತು. ನೋಡಿ, ಎಕ್ಸಿನ ವ್ಯಾಲ್ಯೂ 2 ಬಂದಿದೆ, y ವ್ಯಾಲ್ಯೂ 1 ಬಂದಿದೆ. ಇದು ಯಾವ ಮೆಥಡಿಂದ ಸಾಲ್ವ್ ಮಾಡಿದ್ದು, ಇದು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ 2 y ವ್ಯಾಲ್ಯೂ 1 ಬಂದಿದೆ. ಇದೇ ಸೇಮ್ ಪ್ರಾಬ್ಲಮನ್ನು ಎಲಿಮಿನೇಷನ್ ಮೆಥಡಿಂದ ಮಾಡಿದಾಗೂ ಸಹ ಎಕ್ಸ್ ವ್ಯಾಲ್ಯೂ 2 y ವ್ಯಾಲ್ಯೂ 1 ಬಂದಿದೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.